ನೋಡಿ, ಕೋಡಿಮಠದ ಶ್ರೀಗಳ ಭವಿಷ್ಯ ಪ್ರತಿಯೊಬ್ಬರು ಕೂಡ ನಂಬ್ತಾರೆ. ಯಾಕಂದರೆ ರಾಜ್ಯದಲ್ಲಿ ಮಳೆ ಬೆಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮುಂದೆ ಆಗುವಂತಹ ಅನಾಹುತಗಳ ಬಗ್ಗೆ ಆಗಾಗ ಕೋಡಿಮಠದ ಶ್ರೀಗಳು ಮುನ್ಸೂಚನೆಯನ್ನು ಕೊಡ್ತಾನೆ ಇರ್ತಾರೆ. ಅವರ ಎಷ್ಟೋ ಭವಿಷ್ಯಗಳು ನಿಜವಾಗಿರುವಂತಹ ಉದಾಹರಣೆಗಳು ಕೂಡ ಇದೆ. ಈಗ ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ಕೋಡಿಮಠದ ಶ್ರೀಗಳು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಯಾಕಂದರೆ ಸದ್ಯಕ್ಕೆ ಜಮೀರ್ ಅವರ ವಿಚಾರ ಏನು ಚರ್ಚೆ ಆಗ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ಈ ಸಚಿವ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಆಪ್ತರಿರಬಹುದು, ಅವರ ಅಭಿಮಾನಿಗಳು, ಮುಸ್ಲಿಂ ಮುಖಂಡರುಗಳು ಎಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಜಮೀರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ. ಸೊ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಡಿಮಠದ ಶ್ರೀಗಳು ಕೂಡ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ನೋಡಿ, ಸಚಿವ ಸಂಪುಟದ ಮೊದಲನೇ ಪಟ್ಟಿಯಲ್ಲೇ ಇರಬೇಕಾಗಿದ್ದಂತಹ ನಾಯಕ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದೇ ಈಗ ಡೌಟ್ ಆಗಿಬಿಟ್ಟಿದೆ. ಇದರ ಬೆನ್ನಲ್ಲೇ ಕೋಡಿಮಠದ ಶ್ರೀಗಳು ಜಮೀರ್ ಅಹಮದ್ ಖಾನ್ ಅವರು ಸಚಿವರಾಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರು, ಮುಸ್ಲಿಂ ವೋಟ್ ಬ್ಯಾಂಕ್ನ ಮಾಸ್ ಲೀಡರು, ಈ ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಜಮೀರ್ ಅವರ ಗತ್ತು, ಆ ಲೆವೆಲ್ಲು ಯಾವ ರೀತಿ ಇತ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಆದರೆ ಇವತ್ತು ಇದೇ ನಾಯಕ ಸೈಡ್ಲೈನ್ ಆಗುವಂಥ ಹಂತದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಗಳು ಕೂಡ ನೂರಾರಿದೆ. ಸೊ ಹೈಕಮಾಂಡ್ ಕೂಡ ಈಗೇನು ಈ ಕಾರಣಗಳು ಓಡಾಡ್ತಾ ಇದೆ, ಇದು ಸತ್ಯನ ಏನು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಜಮೀರ್ ಅವರ ಮೇಲೆ ಬಂದಿರುವಂತಹ ಒಂದೇ ಒಂದು ಆಡಿಯೋ ಆರೋಪ, ಇದು ಇವರ ರಾಜಕೀಯಕ್ಕೆ ಕಗ್ಗಂಟಾಗಿ ಕಾಡ್ತಾ ಇದೆ. ಪ್ರತಿ ಬಾರಿ ಸಚಿವ ಸಂಪುಟದ ಮೊದಲ ಪಟ್ಟಿಯಲ್ಲೇ ಇರಬೇಕಾಗಿದ್ದಂತಹ ನಾಯಕ, ಅದು DCM ಆಗ್ತಾರೆ ಅಂತಲೇ ಹೇಳಲಾಗ್ತಾ ಇದ್ದಂತಹ ನಾಯಕ, ಕೊನೆಗೆ ಸಚಿವ ಸ್ಥಾನವೂ ಇಲ್ಲ ಅಂತ ಹೇಳಿದ್ರೆ ಹೇಗಾಗಿರಬೇಡ. ಹಾಗಾಗಿ ಇದರೆಲ್ಲದರ ಬೆನ್ನಲ್ಲೇ ಜಮೀರ್ ಅವರ ಬಗ್ಗೆ ಕೋಡಿಮಠದ ಶ್ರೀಗಳು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸ್ಥಾನ ಕೊಡಬೇಕು. ರಾಜ್ಯಾದ್ಯಂತ ಅವರ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ಹೋರಾಟ ಇರುತ್ತೆ, ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿ. ಇದೆಲ್ಲದರ ಬೆನ್ನಲ್ಲೇ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಜಮೀರ್ ಅವರ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ. DK ಶಿವಕುಮಾರ್ ಕ್ಯಾಬಿನೆಟ್ನ ಸಚಿವರಾಗ್ತಾರೆ ಅಂತ ಹೇಳಿರೋದು, ಅಂದರೆ ಇದು ಒಳ್ಳೆ ರೀತಿಯ ಪಾಸಿಟಿವೇ. ಹಾಗಾಗಿ ಸ್ವಾಮೀಜಿಗಳ ಮಾತನ್ನು ಕೇಳಿ ಜಮೀರ್ ಅಹಮದ್ ಖಾನ್ ಅವರ ಅಭಿಮಾನಿಗಳಂತೂ ಬಹಳ ಒಂದು ರೀತಿ ನಿರಾಳರಾಗಿದ್ದಾರೆ, ಖುಷಿಯಾಗಿದ್ದಾರೆ. ಜಮೀರ್ ಅವರು ಆತಂಕಕ್ಕೆ ಒಳಗಾಗುವಂತಹ ಅಗತ್ಯ ಇಲ್ಲ. ಕೋಡಿಮಠದ ಶ್ರೀಗಳು ಭವಿಷ್ಯ ನುಡಿದಿರೋದು ಜಮೀರ್ ಅವರದ್ದು ಎನ್ನಲಾದಂತಹ ಆಡಿಯೋ ವಿಚಾರಕ್ಕೂ ಕೂಡ ಶ್ರೀಗಳು ರಿಯಾಕ್ಟ್ ಮಾಡಿದ್ದಾರೆ. ಆಡಿಯೋ ಅಪಪ್ರಚಾರ ಮಾಡೋ ಉದ್ದೇಶದಿಂದ ಆಗಿದೆ, ಅದು ಅವರು ಮಾತಾಡಿರೋದಲ್ಲ. ಸೊ ಜಮೀರ್ ಅವರು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗೋ ಅಗತ್ಯತೆ ಇಲ್ಲ. ಅವರು ಮತ್ತೆ ಸಚಿವ ಸ್ಥಾನವನ್ನು ಮರಳಿ ಪಡೀತಾರೆ. ಸೊ ಯಾಕಂದರೆ ಜಮೀರ್ ಅಹಮದ್ ಖಾನ್ ಅವರಿಲ್ಲದೆ ಸರ್ಕಾರ ಆಗಲ್ಲ, ಜಮೀರ್ ಅವರಿದ್ದರೆ ಮಾತ್ರ ಅದು ಸರ್ಕಾರ ಎನಿಸ್ಕೊಳ್ಳುತ್ತೆ. ಸೊ ಬೆಂಬಲಿಗರು ಆಕ್ರೋಶಕ್ಕೆ ಒಳಗಾಗಬೇಡಿ, ಶಾಂತಿಯುತದಿಂದ ಇರಿ ಅಂತ ಹೇಳಿ ಶ್ರೀಗಳು ಕರೆ ಕೊಟ್ಟಿರೋದು. ಯಾಕಂದರೆ ಮೊನ್ನೆ ಫ್ರೀಡಮ್ ಪಾರ್ಕಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು. ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಗಳು ಕೂಡ ಭಾಗಿಯಾಗಿದ್ದರು. ಸೊ ಹಾಗಾಗಿ ರಾಜ್ಯದಲ್ಲಿ 1,40,00,000 ಮುಸ್ಲಿಮರು, 2 ಕೋಟಿ ದಲಿತರಿದ್ದಾರೆ. ಮುಸ್ಲಿಂ ನಾಯಕ ಅಷ್ಟೇ ಅಲ್ಲ, ಅಹಿಂದ ವರ್ಗದ ನಾಯಕ ಜಮೀರ್ ಅವರು. ಸೊ ಹಾಗಾಗಿ ಆತಂಕ ಪಡುವಂತಹ ಅಗತ್ಯತೆ ಇಲ್ಲ. 2ನೇ ಲಿಸ್ಟಲ್ಲಿ ಖಂಡಿತವಾಗ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಸಚಿವರಾಗೇ ಆಗ್ತಾರೆ ಅಂತ ಹೇಳಿರೋದ್ರಿಂದ ಜಮೀರ್ ಅವರ ಅಭಿಮಾನಿಗಳು ಒಂದು ರೀತಿಯಲ್ಲಿ ನಿಟ್ಟುಸಿರು ಬಿಡಂಗಾಗಿದೆ. ಸೊ ಹಾಗಾಗಿ ಕಾದ್ ನೋಡೋಣ, 2ನೇ ಲಿಸ್ಟಲ್ಲಿ ಜಮೀರ್ ಅವರ ಹೆಸರಿರುತ್ತಾ ಇಲ್ವಾ, ಕೋಡಿಮಠದ ಶ್ರೀಗಳು ನುಡಿದಂತಹ ಭವಿಷ್ಯ ನಿಜ ಆಗುತ್ತಾ, ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ.